ಪಾತಾಳಕ್ಕೆ ಟಾವಿನ್ನೆಲ್ಲಿ ಅದು ಮೇಘದ ಜಲವೆಲ್ಲವೂ ಮುತ್ತಾದಡೆ ಈ ಮೊಬೈಲ್ ಬಿಡ್ರಿ ಅಲ್ಲಿ ಮಾಡ್ತಾರೆ ಚಂದಕ ಅದು ಬಿಡ್ರಿ ಬಟ್ಟ ಬಯಲು ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಟಾವಿನ್ನೆಲ್ಲಿ ಅದು ತಿರುವಮ್ರೆ ಹೇಳಿಸಿಬಿಡ ಒಮ್ರೆ ಭಯಪಟ್ಟ ಮಾಡಕತ್ತ ನಜರ್ ಅದ್ರ ಮತ್ತೆ ಏನ್ ಬೇಡ್ರಿ ಬರೀ ಹಜ್ಜಮತ್ರ ಸ್ವಾಮಿ ಈ ಕಡೆ ಬರ್ರಿ ಈಗಂದ್ರೆ ಬಟ್ಟ ಬಯಲು ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಟಾವಿನ್ನೆಲ್ಲಿ ಅದು ಮೇಘದ ಜಲವೆಲ್ಲವೂ ಮುತ್ತಾದಡೆ ಸಪ್ತ ಸಮುದ್ರಗಳಿಗೆ ಉದಕವೆನ್ನೆಲ್ಲಿ ಅದು ನರಮನುಜರೆಲ್ಲರೂ ನಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜವೆನ್ನೆಲ್ಲಿ ಅದು ಕೂಡಲ ಚನ್ನ ಸಂಗನ ಶರಣ ನಿಮ್ಮ ಶರಣರಲ್ಲಿ ಸಾವಿರಕ್ಕೊಬ್ಬ ಸತ್ಯವಂತ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣನಯ್ಯ ಅಂತಕ್ಕಂಥ ಮಾತನ್ನ ಚನ್ನಬಸವಣ್ಣವ್ರು ಹೇಳ್ತಾರೆ. ಕಾರಣ ಇಷ್ಟ ಇದ್ರದ್ದು ತಾತ್ಪರ್ಯ ನಾವ್ ಏನೆಲ್ಲಾ ಸಾಧನ ಮಾಡ್ತೇವೆ ಅಂತ ಹೇಳಿ ಅವೆರಡು ಮುಂಚಿರು ಬಿಡೋಣ. ಬಟ್ಟ ಬಯಲು ಗಟ್ಟಿಗೊಂಡಡೆ ಅಂತಕ್ಕಂಥದ್ದು ಬಿಡೋನು ಬಯಲ ಅದನ್ನ ವ್ಯವಸ್ಥೆ ಬೇಡ ಈಗ ಬಿಡಿಸೋದು. ಆಮೇಲೆ ಮೇಘದ ಜಲವೆಲ್ಲವೂ ಮುತ್ತಾದಡೆ ಸಪ್ತ ಸಮುದ್ರಗಳು ಉದಕವಿನ್ನೆಲ್ಲಿ ಇದು ಅಂತ ಹೇಳ್ತಾರ, ಅದು ಬೇಡ. ಅಕ್ಕನ ವಚನದ ಬರ್ತೈತಿ ಒಂದ್ ಏನು ಅಂತಂದ್ ಹೇಳಿದ್ರ ಬಹಳ ಚಂದ ಹೇಳ್ತಾಳೆ ಆಕಿ. ಉಪ್ಪು ಹುಟ್ಟಿತ್ತು ನೀರಿನಲ್ಲಿ, ಆಣೆಕಲ್ಲು ಹುಟ್ಟಿತ್ತು ನೀರಿನಲ್ಲಿ, ಮುತ್ತು ಹುಟ್ಟಿತ್ತು ನೀರಿನಲ್ಲಿ. ಉಪ್ಪು ನೀರಿನಲ್ಲಿ ಕರಗದುದು ಕಂಡೆ, ಆಣೆಕಲ್ಲು ನೀರಿನಲ್ಲಿ ಕರಗದುದು ಕಂಡೆ, ಆದರೆ ಮುತ್ತು ನೀರಿನಲ್ಲಿ ಕರಗದನ್ನು ಕಾಣೆ ಚನ್ನಮಲ್ಲಿಕಾರ್ಜುನ ಅಂತಾರ. ನೀವೆಲ್ಲರೂ ಮುತ್ತದ್ದಂಗ. ಈಗೇನ್ ಮೇಘದ ಜಲ ಬಂದು ಕಪ್ಪಿ ಚಿಪ್ನೆ ಬಿತ್ತಂದ್ರೆ ಮುತ್ತಾಗ್ತತ್ತಲ್ಲ, ನೀವೇನಾಗಿರಿ ಅಂದ್ರ ಗುರುವಿನ ಕೃಪಾಹಸ್ತದಿಂದ ಹುಟ್ಟಿರಿ ಅಲ್ಲ. ನಿಮ್ಮ ಮೂಲ ಏನೈತಲ್ಲ ತಂದೆ ತಾಯಿ ಬಂಧು ಬಳಗ ಅಂತಂದು ಹೇಳೈತಲ್ಲ, ಅದನ್ನೆಲ್ಲ ಬಿಟ್ಟು ಗುರುವಿನ ಕೃಪೆ ಪಾತ್ರರಾಗಿ ಗುರು ಕರೋದ್ಭವ ತಾನಾದ ಶರಣರಿಗೆ ನೊಂಟೆ ಪರಿಭವ ಪರಮ ಗುರು ಕರ್ಣದಿಂದ ಶಿರದ ಮೇಲೆ ಕರವ ನೆಡಲು ಪರುಷ ಮುಟ್ಟಿದ ಲೋಹದಂತೆ ಶರೀರ ಲಿಂಗವಾದ ಬಳಿಕ ಪರುಷಮಣಿ ಅಕಸ್ಮಾತಾಗಿ ಕಬ್ಬಣವನ್ನ ಮುಟ್ಟಿದೆ ಅಂತಂದು ಹೇಳಿದ್ರ ಬಂಗಾರ ಕತೆ, ಆದ್ರೆ ಶ್ರೀ ಗುರು ಹಸ್ತ ಮುಟ್ಟಿದೆ ಅಂತ ನಿಮ್ಮನ್ನು ಮುಟ್ಟಿದೆ ಅಂದ್ರ ನೀವ ಲಿಂಗ ಆಗ್ತೀರಿ ಅಂತಕ್ಕಂಥ ಮಾತು ಬರ್ತೈತೆ. ಲಿಂಗ ಆಗ್ತಕ್ಕಂಥ ತಾಕತ್ತು ಗುರುವಿನ ಆಶೀರ್ವಾದದ ಬರ್ತೈತಿ. ಅದಕ್ಕೆ ಇಲ್ಲಿ ಅವರು ಕೊಡ್ತಕ್ಕಂಥದ್ದು ಏನಂದ್ರೆ ಅವು ಎರಡು ಉಪಮೆಗಳನ್ನು ಕೊಟ್ಟರು. ಏನು ಕೊಟ್ಟರು ಅಂದ್ರೆ ಬಟ್ಟ ಬಯಲು ಅಂತಕ್ಕಂಥದ್ದು ಕೊಟ್ಟರು, ಗಟ್ಟಿಗೊಂಡ್ ರಂಗ ಅಂತಂದು ಹೇಳಿದ್ರು, ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಉಪಮೆ ಕೊಟ್ಟರು. ಆಮೇಲೆ ನೀರಿನ ವ್ಯವಸ್ಥೆ ಹೇಳಿದ್ರು, ಮೇಘದ ಜಲವೆಲ್ಲವೂ ಮುತ್ತಾದಡೆ ಸಪ್ತ ಸಮುದ್ರಗಳಿಗೆ ಉದಕವಿನ್ನೆಲ್ಲಿ ಅಂತಕ್ಕಂಥ ಮಾತನ್ನ ಉಪಮೆ ಕೊಟ್ಟರು. ಆದ್ರೆ ಇಲ್ಲಿ ಹೇಳ್ತಾರ ನೆಟ್ಟನೇ ಶಿವಜ್ಞಾನಿಗಳಾದರೆ ಬಂದಿರ್ತಕ್ಕಂಥ ನಾವೆಲ್ಲರೂ ಅದಾವಲ್ಲ ಒಟ್ಟು ಶಿವಜ್ಞಾನಿಗಳಾಗ ಸಾಧ್ಯತೆ ಐತೆ. ನಿಮಗೊಂದು ಆಸೆ ಐತಿ, ನಿಮಗೊಂದು ಆಸೆ ಐತಿ, ಇವ್ರಿಗೊಂದು ಆಸೆ ಐತಿ, ನಮಗೊಂದು ಆಸೆ ಐತಿ. ಆಸೆಯನ್ನು ಅಳಿಬೇಕಲ್ಲ. ಆಸೆಯನ್ನು ಅಳ್ತಾಗ ಮಾತ್ರ ನೀವೇನಾಗ್ತೀರಿ ಅಂದ್ರೆ ಕೋಟಿಗೊಬ್ಬ ಶರಣನಾಗ್ತೀರಿ. ಇದ್ರೊಳಗೆ ಮತ್ತೆ ಹಂಚ್ತಾನವ ಏನಂತ ಹಂಚ್ತಾನ ಅಂತಂದ್ ಹೇಳಿದ್ರ ಸಾವಿರಕ್ಕೊಬ್ಬ ಸತ್ಯವಂತ ಲಕ್ಷಕ್ಕೊಬ್ಬ ಭಕ್ತ ಅಂತ ಹೇಳ್ತಾನವ. ಭಕ್ತನಾಗಕ್ಕೆ ಸಾಧ್ಯ ಇಲ್ಲ. ಹೆಂಗ ಅಂತಂದ್ ಹೇಳಿದ್ರ ತನ್ನನ್ನು ತಾನು ಅರ್ಪಿಸಿ ಬಿಡ್ಬೇಕು. ಭೂಮಿ ತೂಕವಾಗಿರ್ತಕ್ಕಂಥದ್ದು ವ್ಯವಸ್ಥೆ ಯಾರಲ್ಲಿ ಇರ್ತೈತೋ ಅದು ಭಕ್ತ ಸ್ಥಳಕ್ಕೆ ಬರ್ತೈತಿ. ಭಕ್ತ ಅಂತಂದ್ ಹೇಳಿದ್ರ ಇಲ್ಲಿ ನಾವು ಏನೇನೋ ಹೇಳ್ತಿದ್ದೇವೆ, ಆದ್ರ ಭೂಮಿ ಏನು ಮಾಡ್ತೈತಿ ಅಂತಂದ್ ಹೇಳಿದ್ರ 2 ಕಾಳು ಹೋಗದೆ ಅಂದ್ರ 100 ಕಾಳು ಕೊಡ್ತೈತಿ ಹೊಳ್ಳಿ. ಹಂಗಿರ್ಬೇಕು ಭಕ್ತ. ಭಕ್ತನಂದ್ರ ತನ್ನನ್ನು ತನ್ನ ಸರ್ವಸ್ವವನ್ನು ಅರ್ಪಿಸಿ ಬಿಡಬೇಕು. ಕಾಯ ವಾಚ ಮನಸ್ಸವನ್ನು ಅರ್ಪಿಸಿ ಆ ಜಂಗಮನಿಗೆ ತಾನೇನು ಸಾಧನೆ ಮಾಡ್ತಾನಲ್ಲ ಅವಾಗ ಮಾತ್ರ ಸಾಧ್ಯತೆ ಐತಿ. ಅಲ್ಲಿ ಬಂದಿರತಕ್ಕಂಥದ್ದು ಪ್ರಸಾದಮಯವಾಗಿ ಬಂದಿರ್ಬೇಕು. ಜಂಗಮ ಏನೋ ಅಥವಾ ಗುರು ಏನು ಕೊಡ್ತದಲ್ಲ ಅದನ್ನ ಸ್ವೀಕರಿಸಿ ಉಳಿದದ್ದನ್ನ ನನ್ಗೆ ಕೊಟ್ಟದ್ದನ್ನ ಪ್ರಸಾದ ಅಂತ ಸ್ವೀಕರಿಸ್ತಾನಲ್ಲ ಅವ ಭಕ್ತನಾಗ್ತಾನದ ಹೊರತಾಗಿ ಆ ಭಕ್ತ ಸ್ಥಳ ಯಾರಿಗಿತ್ತು ಅಂತ ಹೇಳಿದ್ರ ಬಸವಣ್ಣನಿಗಿತ್ತು. ಬಸವಣ್ಣ ಏನು ಮಾಡಿದ ಅಂದ್ರ ಏನು ಬೇಡಿದಡಿವೆ, ಏನ್ ಬೇಕಾದ ಕೇಳು, ತನವ ಬೇಡಿದಡಿವೆ, ಮನ್ನದ ಬೇಡಿದಡಿವೆ, ದನವ ಬೇಡಿದಡಿವೆ, ನಿಮ್ಮ ಶರಣರಿಗಾಗಿ ಏನ್ ಬೇಕಾದ್ರೂ ಕೇಳಿದ್ರೆ ಕೊಟ್ಬಿಡ್ತಾನೆ ಅಂದ್ರು. ಇದಕ್ಕೆ ಮತ್ತೆ ಗರ್ವ ಬಂತು, ಸೊಕ್ಕು ಬಂತು ಬಸವಣ್ಣ ಅಂದ. ಯಾರು? ಪ್ರಭುದೇವರು ಹೇಳ್ದ. ಬಹಳ ಚಂದ ಹೇಳ್ತಾರೆ ಪ್ರಭುದೇವರು. ಮೇರುಗಿರಿಗಳೆಲ್ಲವೂ ಪ್ರಮತರೊಡವೆ, ರಜತಗಿರಿಗಳೆಲ್ಲವೂ ಪುರಾತನರೊಡವೆ, ಸೃಷ್ಟಿಯ ಸೊಬಗೆಲ್ಲವೂ ಗುಹೇಶ್ವರನ ಲಿಂಗದ ಸೊಮ್ಮು, ತನು ಮನ ಧನಗಳೆಲ್ಲವೂ ನಮ್ಮ ಲಿಂಗದ ಸೊಮ್ಮು, ನೀನೇನು ಕೊಟ್ಟು ಭಕ್ತನಾದ್ಯೋ ಇಲ್ಲ ಸಂಗನ ಬಸವಣ್ಣ ಅನ್ನ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಅಂತಕ್ಕಂಥ ಮಾತನ್ನು ಕೇಳ್ತಾರ ಅವ್ರು. ನೋಡ್ರಿ ಹೆಂಗ ಮಾತು ನೋಡ್ರಿ ಹೆಂಗದ ಇವರು ಅಲ್ಲ. ಈ ಮಾತನ್ನು ಹೇಳ್ತಾರ. ಅದಕ್ಕೆ ಪ್ರಭುದೇವ್ರು ಹೇಳ್ತಾರ, ಮತ್ತೊಂದು ಹೇಳ್ತಾರ ಅಂತಂದ್ ಹೇಳಿದ್ರ ಬಹಳ ಚಂದ ಹೇಳ್ತಾರ. ನಿಮಗಾಗಿ ಒಂದು ಮಾತು ಹೇಳ್ತಾರ ಅವ್ರು. ಏನ್ ಹೇಳ್ತಂದ್ರ ಅಂದ್ರ ಅವ್ರು ಹೇಳ್ತಕ್ಕಂಥ ಮಾತಿನೊಳಗೆ ಬರ್ತಕ್ಕಂಥದ್ದು ವಚನ ನೆನಪಾಗಲ್ ನೋಡ್ರಿ. ಅದು ಅರ್ಥ ಸಮತೆ ಎಂಬ ಕಂತೆಯ ತೊಟ್ಟು, ಸುಬುದ್ಧಿ ಎಂಬ ತೊಪ್ಪರವನಿಕ್ಕಿ, ವಿಷಯವೆಂಬ ಆವಿಗೆ ಮೆಟ್ಟಿ. ನೋಡ್ರಿ, ತಮಂದವೆಂಬ ಕುಳಿಗೆ ಬೀಳದೆ, ವೈರಾಗ್ಯವೆಂಬ ಕೊರಡ ನಡೆಯದೆ, ಗುಹೇಶ್ವರ ಶರಣನ ಭಿಕ್ಷಕ್ಕೆ ಬಂದದನಯ್ಯ ಸಂಗನ ಬಸವಣ್ಣ ಭಿಕ್ಷೆಯ ನೀಡಯ್ಯ ಅಂತ ಹೇಳ್ತಾರ. ಯಾರದ್ರಿಪ್ಪ? ಹಾ, ಬಸವಣ್ಣ ನೀಡ್ಬೇಕೀಗ. ಅಲ್ಲಿ ಬಸವಣ್ಣನ ನೀಡ್ಬೇಕು. ಇಲ್ಲಿ ಚನ್ನಬಸವಣ್ಣ ಹೇಳ್ತಾ ನೋಡ್ರಿ. ಹೌದು, ಷಟಸ್ಥಲ ತತ್ವಜ್ಞಾನಿ, ಅವಿರಳ ಜ್ಞಾನಿ ಚನ್ನಬಸವಣ್ಣ ಅವ್ರು ಹೇಳ್ತಾರ. ಸತ್ಯ ಐತೆ ಅವ್ರು ಹೇಳ್ತಕ್ಕಂಥ ಮಾತು.
ಇಲ್ಲ 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 ಇಲ್ಲೇ ಅದ ನಮ್ಮೇಲೆ ಅದ ನಮ್ಮೇಲೆ ಅವು ಕಾಣ್ಲಿಲ್ಲದ ಬ್ಯಾಡ ನಮಗ ಈ ಕಣ್ಣಿ ಕಾಣವದವು ಅದನ್ನ ಹೇಳ್ರಿ. ಕಣ್ಣಿ ಕಾಣವು ಶಟಸ್ಥಲ ಅಂದ್ರೆ ಏನ್ರಿ? ಹೌದಲ್ಲ, ಭಕ್ತಸ್ಥಲ, ಮಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಐಕ್ಯ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ. ಭಕ್ತನ ಆಗ್ಬೇಕಾತಂದ್ರು ಬಹಳ ಕಷ್ಟ ಐತ್ರಿ ಜರ. ಅಲ್ಲಿದ್ದನ ಹೋಗ್ಬೇಕು. ಗುರು ಆದ್ರೇನು, ಜಗದ್ಗುರು ಆದ್ರೇನು, ಯಾರಾದ್ರೇನು ಭಕ್ತನಾಗಿ ಹೋಗ್ಬೇಕು. ಜಂಗಮನಾದ್ರೂ ಭಕ್ತನಾಗಿ ಹೋಗ್ಬೇಕು. ಎಲ್ಲಾ ರೀತಿದನ್ನು ಭಕ್ತ ಸ್ಥಳದ ಭಕ್ತ ಅಂತಂದ್ ಹೇಳಿದ್ರ ಎಲ್ಲದನ್ನು ತ್ಯಾಗ ಮಾಡಿರ್ಬೇಕು. ಪ್ರತಿಯೊಂದನ್ನು ಎಲ್ಲದನ್ನು ತ್ಯಾಗ ಮಾಡಿರ್ಬೇಕು. ಅಂದ್ರೆ ಮಾತ್ರ ಎಲ್ಲ ಒಟ್ಟು ಅವನಿಗೆ ಸಿದ್ಧಿಸ್ತತಿ. ಆಮೇಲೆ ಮಹೇಶ್ವರ ಸ್ಥಳಕ್ಕೆ ಬರ್ತದಾನ. ಮಹೇಶ್ವರ ಸ್ಥಳದಲ್ಲಿ ಏನು ಬರ್ತತಿ ಅಂತಂದ್ ಹೇಳಿದ್ರ ಎಲ್ಲದೂ ನನ್ನೊಳಗೈತಿ, ನಾನ ಎಲ್ಲ ಅಂತಂದ್ ಹೇಳಿ ಇದಕ್ಕೆ ಭಾಳ ಚಂದ ಹೇಳ್ತಾನೆ ಬಸವಣ್ಣ. ಏನು ಹೇಳ್ತಾರ ಅಂತಂದ್ ಹೇಳಿದ್ರ ಅವನ ಮಾತಿನೊಳಗೆ ಬರ್ತಕ್ಕಂಥ ಮಾತು, ಜಗವ ಸುತ್ತಿರ್ಪದು ನಿನ್ನ ಮಾಯಯ್ಯ, ನಿನ್ನ ಸುತ್ತಿರ್ಪದು ನನ್ನ ಮನ ನೋಡಯ್ಯ. ಜಗಕ್ಕೆ ಬಲ್ಲಿದ ನೀನು, ನನಗೆ ಬಲ್ಲಿದ ನಾನು. ಜಗವು ನಿನ್ನೊಳಗೆ, ನೀನು ನನ್ನೊಳಗೆ. ಕರಿಯ ಕನ್ನಡಿಯೊಳಗೆ ಅಡಗಿದಂತೆ ನೀ ಎನ್ನೊಳಗೆ ಅಡಗಿದೆಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾನ. ಹಿಂಗ ಇದು ಏನು ಮಹೇಶ್ವರ ಸ್ಥಳ, ಇದು ಮಹೇಶ್ವರ ಸ್ಥಳ. ಇನ್ನು ಮತ್ತೆ ಪ್ರಸಾದಿ ಸ್ಥಳ ಯಾವ? ಪ್ರಾಣಲಿಂಗಿ ಭಕ್ತ ಮಹೇಶ ಪ್ರಸಾದಿ ಸ್ಥಳ ಅಂದ್ರೆ ಏನು? ನಿಂದು ಅಂತಕ್ಕಂಥದ್ದು ಯಾವುದೂ ಇಲ್ಲ, ಎಲ್ಲದನ್ನು ಪ್ರಸಾದೀಕರಿಸ್ಬೇಕು. ನೀನೇನು ತಗೊಂತಿದೆಯಲ್ಲ, ಇದಕ್ಕೆ ಹೇಳ್ತಾರ ಬಸವಣ್ಣರು. ಏನ್ ಹೇಳ್ತಾರ ಅಂತ ಹೇಳಿದ್ರ, ಕೂಡಲ ಸಂಗನ ಶರಣರು ಒಲಿಸಲು ಬಂದ ಪ್ರಸಾದ ಕಾಯ, ಇದನ್ನ ಕೆಡಿಸಲಾಗದು ಅಂತ ಹೇಳ್ತಾರ. ನಾವೇನ್ ಮಾಡಕತ್ತೀವಿ? ಏನ್ ಬೇಕಂತ ತಿನ್ನಕತ್ತೀವಿ, ಏನ್ ಬೇಕಂತ ಕುಡಿಯಕತ್ತೀವಿ. ಎದ್ಲಿ ಬಂತು? ಪಾದದಕ್ಕೂ ಬಿಟ್ಟು ಎದಕ್ಕೂ ಕೈ ಹೊಡಬಾರ್ದು. ಚನ್ನಬಸವಣ್ಣನ ಮಾತು ಹೇಳ್ತಾನವ, ಒಡಲಳಿದರೂ ಹಿಡಿದ ಆಚಾರವ ಎಡ ಬಿಡದಿರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ನೀನು ಒಡಲ್ ಅಳದ್ ಹೋದ್ರೂ ಚಿಂತಿಲ್ಲ, ನೀನು ಹೋದ್ರೂ ಚಿಂತಿಲ್ಲ, ನೀನೇನು ಆಚಾರ ಇಟ್ಕೊಂಡಿದೆಯಲ್ಲ, ಸಂಪನ್ನನಾಗಿರು. ಆಚಾರ ನೀನ್ ಒಡಲ್ ಅಳಿದರೂ ಹಿಡಿದ ಆಚಾರವ ಎಡಗೊಡೆದಿರಬೇಕು ಅಂತಕ್ಕಂಥ ಮಾತನ್ನ ಚನ್ನಬಸವಣ್ಣ ಹೇಳ್ತಾನೆ. ಅದಕ್ಕೆ ಪ್ರಸಾದಿ ಅಂತಂದು ಹೇಳಿದ್ರ ನೀನೇನ್ ನೋಡ್ತೀಯೋ ಇದೆಲ್ಲ ಪ್ರಸಾದೀಕರಿಸ್ಬೇಕು. ಇದು ಓಟು ಪ್ರಸಾದ. ಕಣ್ಣು ಶಿವಲಿಂಗ, ನಾಲಿಗೆ ಗುರುಲಿಂಗ, ಮೂಗು ಆಚಾರಲಿಂಗ, ಚರ್ಮ ಜಂಗಮಲಿಂಗ, ಕಿವಿ ಪ್ರಸಾದಲಿಂಗ. ಇವೆಲ್ಲವೂ ನಿಮಗೆಲ್ಲಿ? ನಿಮಗೆ ಅಂತ ಹೇಳಕತ್ತೆ. ನಮಗೆ ಎಲ್ಲಿ ಪಾಪ ಮತ್ತೆ ಕ್ಷಮ ಮಾಡ್ಬೋಗ್ತಾವೆಲ್ಲ. ನಿಮಗೇನಾಗತ್ತಿಲ್ಲ, ನಮಗೆಲ್ಲಿ? ನಮಗೆಲ್ಲಿ ಹೇಳ್ರಿ. ಈಗ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಅಂತ ಹೇಳಿದ್ರು. ಹೌದಾ? ಇಲ್ರಿ ಬಿದ್ದೀವಿ ಬರ್ತೇವೆ ನೋಡ್ರಿ, ನೀವು ಹೋಗ್ರಿ ಅಂದ್ರ ಪ್ರಸಾದಲಿಂಗ ಕಿವಿ, ಕಣ್ಣು ಶಿವಲಿಂಗ. ನೀವೇನ್ ನೋಡ್ತೀರಿ ಅದನ್ನ ನೋಡ್ರಿ. ಅದಕ್ಕ ಮಲೆ ಮಹದೇಶ್ವರರು ಇಲ್ಲಿ ಬಂದ್ರು. ಅವ್ರೆಲ್ಲರೂ ಪ್ರಸಾದೀಕರಿಸ್ಕೊಂಡ್ ಬಂದ್ರಿ ಇಲ್ಲಿಗೆ. ಅವ್ರು ಹಂಗಿದ್ರು ಅಂತಂದ್ ಹೇಳಿ ಆ ಹುಲಿ ಬಂದು ನನ್ನ ಮೇಲೆ ಹತ್ತು ಅಂತದ್ದು. ಹೌದಲ್ಲ? ಆಮೇಲೆ ಪ್ರಾಣಲಿಂಗಿಗೆ ಬಂದ್ರು ಅವರು. ಪ್ರಾಣಲಿಂಗಿ ಅಂದ್ರೇನು? ನಿನ್ನ ಉಸುರು ಒಳಗ್ ಹೋಗ್ತತಿ. ಒಳಗ್ ಹೋಗ್ತಕ್ಕಂಥ ಉಸುರು ಯಾವುದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. 5 ವಾಯುಗಳದವು. 5 ವಾಯುಗಳು ನಿನ್ನೊಳಗದವು. ಅವು ದೊಡ್ಡ ಕೆಲಸ ಮಾಡ್ತದ ಒಳಗಿರ್ತಕ್ಕಂಥವು. ಆ ಕೆಲಸವನ್ನ ಅದ್ರ ಕಡೆ ಗಮನ ಇಲ್ಲ ನಮ್ದು ಯಾರದು. ಹೌದಾ? ಆ ಪ್ರಾಣವಾಯುವನ್ನ ನಿಂದ್ರಿಸಿರ್ಬೇಕಾದ್ರ ಕುಂಭಕ, ರೇಚಕ, ಪೂರಕ, ಶೂನ್ಯಕ ಅಂತ ಮಾಡಿಕೊಂತ ಬರ್ರಿ. ನೀವು ಹಾಕಿರಿ, ನಾವು ಹಾಕವಿ, ಎಲ್ಲರೂ ಹಾಕವಿ. ಆಗ ಭಾಗ್ಯ ನಮಗೈತಿ. ಅದ್ರ ಕಡೆ ಗಮನ ಇಲ್ಲ. ಅದನ್ನ ಒಳಗೇನು ಕಳಿಸ್ತೀರಿ ನೀವು, ಅದು ಪ್ರಸಾದೀಕರಿಸ್ಕೊಂಡ ಹೋಗ್ಬೇಕು. ಒಳಗೆ ಹೋಗ್ಬೇಕು. ನೀವೇನ್ ಪ್ರಸಾದ ತಗೊಂತಿರಲ್ಲ, ಅದು ನೀವೇನ್ ನೋಡ್ತಿರಲ್ಲ, ಅದು ನೀವೇನ್ ಕೇಳ್ತಿರಲ್ಲ, ಬೇಕಾದ್ದು ಕೇಳ್ರಿ. ಎಲ್ಲರೂ ಮಾತಾಡ್ತಾರೆ. ಯಾಕೆ ನಾವು ಪ್ರಸಾದಕ್ಕೆ ತಗೊಂಡಾಗ ಅದು ಏನು ಅನಿಸೋದಲ್ಲ, ಅದು ಪ್ರಸಾದ ಇರ್ತದೆ. ಅದಕ್ಕೆ ಪ್ರಾಣಲಿಂಗಿ ಸ್ಥಳ. ಇನ್ನು ಶರಣಸ್ಥಳ ಅಂತಂದು ಹೇಳಿದ್ರೆ ಅದು ಬಹಳ ಅಗಾಧವಾಗಿರ್ತದೆ. ಅವ ಏನು ಮಾಡ್ತಾನಂದ್ರ ಬಯಲು ರೂಪವ ಮಾಡಿದ ಶರಣ, ರೂಪವ ಬಯಲು ಮಾಡಿದ ಶರಣ ಅಂತ ನೋಡ್ರಿ. ಹೆಂಗೈತಿ ಬಯಲು ರೂಪ ಮಾಡ್ತಕ್ಕಂಥ ತಾಕತ್ತು ಶರಣನಿಗೆ, ರೂಪನೂ ಬಯಲು ಮಾಡ್ತಕ್ಕಂಥ ಶರಣ ಐತಿ. ಮತ್ತೆ ಅವ್ರು ಬಂದು ಇಂಥ ಕಾಡಿನೊಳಗ ನಮ್ಮಂಗ ನಿಮ್ಮಂಗ ದಣದ ನೆಡಕಂತ ಬಂದ್ರು ಅಂತ ಕಂಡಿದ್ರೆ ಇಲ್ಲ, ಬಂದಿಲ್ಲ. ಕೇಸರಿ ಮಾರ್ಗದ ಬಂದರು. ಅದಕ್ಕೆ ಹೇಳ್ತಾರ ಅವರು, ಕೇಸರಿಯ ಮುದ್ರೆ ನೀನು ಆಚರಿಸಲಿ ಏನುಂಟು, ಗೋಚರಿಪ ಲಿಂಗದ ಆಚರಣೆಗನವೆಂದು ಸೂಚಿಸಿದ ಗುರುವೆ ಕೃಪೆಯಾಗು. ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ ಈ ಮಾತನ್ನ. ಇದನ್ನ ಪ್ರಭುದೇವರು ಹೇಳ್ತಾರೆ ಸಿದ್ದರಾಮೇಶ್ವರಿಗೆ. ಕೇಸರಿಯ ನೆಲೆಯ ಏನದು? ಕೇಸರಿಯ ನೆಲೆಯ ಭೂಚರರು ಬಲ್ಲರೇ, ಆಚಾರದ ಅನುಭಾವದಿಂದ ಸೂಚಿಸುವುದ ಪರಮ ಪದವು ಎಲೆ ಸಿದ್ದರಾಮ ಅಂತ. ಆಚಾರದ ಅನುಭಾವದಿಂದ ಸೂಚಿಸುವುದ ಪರಮ ಪದವು ಅಂತ. ಕೇಸರಿ ಅಂದ್ರೆ ಮ್ಯಾಗ ಆಕಾಶದ ಸುದ್ದಿ. ಇಲ್ಲಿ ಅಣಿಮ, ಗರಿಮ, ಲಗಿಮ, ಮಹಿಮ, ಪ್ರಾಕಾಮ್ಯ, ಪ್ರಾಪ್ತಿ, ಈಶತ್ವ, ವಶತ್ವ ಅಂತಕ್ಕಂಥ 8 ಸಿದ್ಧಿಗಳದವು. ಆ 8 ಸಿದ್ಧಿಗಳನ್ನ ಅವರು ಮಲೆ ಮಹದೇಶ್ವರರು ಮಾಡ್ಕೊಂಡಿದ್ರು. ಹಿಂದೆ ಶಿವಯೋಗಿಗಳು ನಿನ್ನೇನ್ ಕೇಳಿದ್ರು ಕುತ್ಕೊಂಡವ್ರು ಎಲ್ಲರೂ ಮಾಡ್ಕೊಂಡಿದ್ರು. 8 ಸಿದ್ಧಿ ಇದ್ವು. ನಾ ಬೇಡ ಅಂದ ತಕ್ಷಣ ಹೈಕೆರಡ್ದಂಗೆ ಹಡ್ಕೊಂತ ಹೋಗ್ಬಿಡಾರ ಅವ್ರು. ಹೌದಾ? ಬೇಕು ಅಂದ ತಕ್ಷಣ ಅಣುವಾಗಿ ಹೋಗ್ಬಿಟ್ರು. ಅಣಿಮ, ಗರಿಮ, ಲಗಿಮ, ಮಹಿಮ, ಪ್ರಾಕಾಮ್ಯ, ಪ್ರಾಪ್ತಿ, ಈಶತ್ವ, ವಶತ್ವ ಇವೆಲ್ಲವೂ ಶರಣಸ್ಥಳದ ಬರ್ತಾವ. ಇವನನ್ನ ಮಾಡಿದ್ರೆ ಸಾಧ್ಯ ಐತಿ. ಇನ್ನು ಮುಂದ ಇವನ್ನೆಲ್ಲವನ್ನು ತಿಳ್ಕೊಂಡ ಮ್ಯಾಗ ಮತ್ತೇನು ಉಳಿತು? ಬಯಲು, ಶೂನ್ಯ, ಐಕ್ಯ ಸ್ಥಳಕ್ಕೆ ಬಂದ್ಬಿಡುತ್ತೆ. ಇದ ಶಟಸ್ಥಲ ಮಾರ್ಗ, ಇನ್ಯಾವುದೇ ಇಲ್ಲ. ಇದ ಶಟಸ್ಥಲ ಮಾರ್ಗ. ಅದಕ್ಕೆ ಅವ್ರು ಏನ್ ಹೇಳಿದ್ರು? ಬಟ್ಟ ಬಯಲು ಗಟ್ಟಿಗೊಂಡಡೆ ಸ್ವರ್ಗ ಮರ್ತೆ ಪಾತಾಳಕ್ಕೆ ಟಾವಿನೆಲ್ಲಿಯದೋ ಒಂದು ಉದಾಹರಣೆ ಕೊಟ್ಟರು. ಸಪ್ತ ಸಮುದ್ರಗಳಿಗೆ ಉದಕವಿನೆಲ್ಲಿದು ಅಂತಂದು ಹೇಳಿ ಆಕಾಶದ ಮಾಡಾನು ಹೇಳಿದ್ರು. ಕಡೆ ಮಾತೇನು ಹೇಳ್ತಾರ?
ಲೋಕದ ಎಲ್ಲರೂ ಬಹಳ ಮಂದಿ ಅದಾರ, ಸಾಧಕರದಾರ, ಸಿದ್ಧಿವಂತರದಾರ, ಬುದ್ಧಿವಂತರದಾರ, ಯೋಗಿಗಳದಾರ, ಶಿವಯೋಗಿಗಳದಾರ, ಎಲ್ಲರೂ ಅದಾರ. ಆದ್ರ ನೆಟ್ಟನೇ ಶಿವಜ್ಞಾನಿಗಳಾಗಕ್ ಸಾಧ್ಯ ಇಲ್ಲ ಅಂದ್ರು. ನೆಟ್ಟನೆ ಅದ್ರ ಯಾರು ಸಿಗ್ತಾರ ಅದ್ರ 1,000 ಮಂದಿ ಅದಾರ ಅಂದ್ರೆ ಒಬ್ಬ ಸತ್ಯವಂತ ಅದಾನ, 1,00,000 ಮಂದಿ ಅದಾವೆ ಅಂತ ಹೇಳಿದ್ರೆ ಒಬ್ಬ ಭಕ್ತ ಸಿಗ್ತಾನ, 1 ಕೋಟಿ ಮಂದಿ ಅದಾರ ಅಂದ್ರೆ ಒಬ್ಬ ಶರಣ ಸಿಗ್ತಾನ ಅಂತಕ್ಕಂಥ ಸಾಕಲ್ರಿ ಬಿದ್ದಿ. ಶರಣ ಶರಣ ಶರಣಾರ್ಥಿ 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 ವಜ್ರದಂತೆ ಮಾತಾಡಿದ್ದಾರೆ. ನಮ್ಮ ಬುದ್ಧಿ ಹೆಸರು ಯಾವ್ದು? ಎಲ್ಲಿ ಹೂವಿನ ಹಡಗಲಿ ತಾಲೂಕು ಲಿಂಗನಾಯಕ. ಬುದ್ಧಿ ಅವ್ರಿಗೆ